ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಸಂಜು ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟರ ಚತುರ್ಥಿ ವ್ರತವನ್ನು ಸರಳವಾಗಿ ಯಾವ ಥರ ಆಚರಣೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಳಸವನ್ನು ಪ್ರತಿಷ್ಠಾಪನೆ ಮಾಡದೆ ಈ ರೀತಿ ಸರಳವಾಗಿಯೂ ನೀವು ಪೂಜೆನ ಮಾಡ್ಕೊಬೋದು. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ದೀಪ ಬೆಳಗಿ ಸಂಕಲ್ಪನ ಮಾಡಿಕೊಂಡೆ. ನಂತರ ಧೂಪ ಹಚ್ಚಬೇಕು. ನಾವು ಯಾವುದೇ ಒಳ್ಳೆಯ ಕೆಲಸಗಳನ್ನ ಮಾಡಬೇಕಾದ್ರೂ ವಿಘ್ನ ಇಲ್ಲದೇ ನಡೆಸ್ಕೊಡೋದೇ ನಮ್ಮ ವಿಘ್ನ ವಿನಾಯಕ ಅಲ್ವಾ. ಆದಿಪೂಜೆಗೆ ಅಧಿಪತಿಯಾಗಿರುವ ವಿಘ್ನೇಶ್ವರನಿಗೆ ನಮ್ಮ ಪ್ರಥಮ ಪೂಜೆ ಸಲ್ಲುತ್ತೆ. ನಾನು ವಿಗ್ರಹಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡೆ. ನಾನು ಮತ್ತೊಂದು ಪುಟ್ಟು ಗಣಪನ ಇಟ್ಕೊಂಡು ಅಭಿಷೇಕಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ದಾಳಿಂಬೆ, ಗಂಧ, ಹೂವಿಟ್ಟು ಪೂಜೆನ ಮಾಡಿಕೊಂಡೆ. ಧೂಪ ದೀಪದಿಂದನೂ ಪೂಜೆ ಮಾಡಿದೆ. ನಾವು ಡೈಲಿ ಮನೆಗಳಲ್ಲಿ ದೀಪ ಧೂಪಗಳನ್ನೆಲ್ಲ ಬೆಳಗ್ತಾ ಇದ್ದರೆ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಇರಲ್ಲ. ಅದಾದಮೇಲೆ ಅಭಿಷೇಕ ಎಲ್ಲ ಮುಗೀತು. ಈಗ ನಾನು ಒಂದು ಪ್ಲೇಟ್ನಲ್ಲಿ ಓಂ ಮತ್ತು ಸ್ವಸ್ತಿಕ್ ಬರೆದು ಗಣಪನ ಇಟ್ಕೊಂಡು ಅರಿಶಿನ ಕುಂಕುಮ, ಗಂಧ, ಅಕ್ಷತೆ, ಎಕ್ಕದ ಹೂವು, ಗರಿಕೆ ಇಟ್ಟು ಪೂಜೆ ಮಾಡಿಕೊಂಡೆ. ವಿಘ್ನೇಶ್ವರನಿಗೆ ಎಕ್ಕದ ಹೂವು ಮತ್ತು ಗರಿಕೆ ಅಂದರೆ ತುಂಬ ಪ್ರಿಯವಾದದ್ದು. ನಂತರ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾನು ಅಂದ್ಕೊಂಡಿರೋ ಥರನೇ ಆಯಿತು. ಧೂಪ ದೀಪದಿಂದನೇ ಗಣಪನ ಬೆಳಗಿದೆ. ಪೂಜೆ ಎಲ್ಲ ಮುಗೀತಿದ್ದಂಗೆ ಗಣಪ ನನಗೆ ಹೂ ಪ್ರಸಾದ ಕೊಟ್ಟರು. ನನಗೆ ತುಂಬಾ ಖುಷಿ ಆಯಿತು. ಜಯ ಗಣೇಶ ನಿನಗೆ ವಂದನೆ, ಸುಪ್ರಭಾತ ನಿನಗೆ ಹೃದಯದರ್ಚನೆ, ದಿವ್ಯ ದಿವ್ಯ ಮೂರುತಿ ನಮ್ಮ ಭವ್ಯ ಬಾಳ ಸಾರಥಿ, ಅಗ್ರ ಪೂಜೆಗಧಿಪತಿ, ಸಂಕಷ್ಟಹರ ಗಣಪತಿ, ಗೌರಿಪುತ್ರ ನಿನಗೆ ವಂದನೆ, ವರದ ಹಸ್ತ ನಿನಗೆ ಹೃದಯದರ್ಪಣೆ, ಸಿದ್ಧಿ ಬುದ್ಧಿ ಶ್ರೀಪತಿ, ಸಕಲ ಶಾಸ್ತ್ರ ವಿದ್ಯಾ ಕುಲಪತಿ, ಆದಿಪೂಜೆಗಧಿಪತಿ, ಸಂಕಷ್ಟಹರ ಗಣಪತಿ, ಈಶಪುತ್ರ ನಿನಗೆ ವಂದನೆ. ಎಲ್ಲ ಆದಮೇಲೆ ನಾನು ರಾಯರ ಮಠಕ್ಕೆ ಹೋದೆ. ಯಾಕಂದರೆ ಇವತ್ತು ಚೌತಿ ಇರೋದ್ರಿಂದ ಅಲ್ಲಿ ಗಣಪನ ಹೋಮ ಮಾಡ್ತಾರೆ. ಅದಕ್ಕೆ ಅರ್ಚನೆ ಮಾಡಿಸೋಣ ಅಂತ ನಾನು ಹೋದಾಗ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ನಾವು ಹೋದ್ಮೇಲೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕೈಯಲ್ಲೇ ಹೋಮಕ್ಕೆ ಪೂಜೆ ಮಾಡಿಸಿ ಅಗ್ನಿ ಪೂಜೆ ಮಾಡಿಸಿದ್ರು. ತುಂಬಾ ಖುಷಿ ಆಯಿತು. ನನಗೆಲ್ಲ ಆದಮೇಲೆ ನಾಳೆ ರಾಯರ ವಾರ ಇರೋದ್ರಿಂದ ಅಲ್ಲಿ ಬರೋ ಭಕ್ತಾದಿಗಳಿಗೆ ಪ್ರಸಾದ ಕೊಡೋಕ್ಕೆ ಪ್ರಸಾದ ಪ್ಯಾಕ್ ಮಾಡ್ತಾಯಿದ್ರು. ನಾವು ಕೂಡ ಪ್ಯಾಕ್ ಮಾಡಿದ್ವು. ಪ್ಯಾಕ್ ಎಲ್ಲ ಮುಗಿದ ಮೇಲೆ ನಾನು ಅರ್ಚನೆ ಮಾಡಿಸಿ ನಮಸ್ಕರಿಸಿದೆ. ಇಲ್ಲಿಗೆ ನನ್ನ ಇವತ್ತಿನ ವಿಡಿಯೋ ಮುಗೀತು. ಸೊ ನಿಮಗೆ ಇಷ್ಟ ಆಗಿದ್ದರೆ ರಶ್ಮಿ ಸಂಜು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.